ಹಲೋ ನಮಸ್ಕಾರ. ಕ್ರೇಜಿ ಫುಡ್ಗೆ ಸ್ವಾಗತ. ನಾನು ರೇಣುಕಾ. ನೋಡಿ, ಒಂದು ಡಿಫ್ರೆಂಟ್ ಚಿತ್ರಾನ್ನ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುವಂಥ ಚಿತ್ರಾನ್ನ. ಒಂದು ಸತಿ ಮಾಡ್ಕೊತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನನಗೆ ಬೇಕಾಗುವಂಥ ಸಾಮಗ್ರಿಗಳು. ಸೊ ನಾನು ಒಂದು ಕ್ಯಾಪ್ಸಿಕಮ್ನ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಈರುಳ್ಳಿನೂ ಕೂಡ ಉದ್ದುದ್ದ, ಮತ್ತು ಒಂದು ನಾಟಿ ಟೊಮೊಟೊನ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟು ಕೂಡ ಉದ್ದುದ್ದ ಚಿಕ್ಕ ಚಿಕ್ಕ, ಅಂದರೆ ತುಂಬ ತೆಳುವಾದ ಪೀಸ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕ್ಯಾಪ್ಸಿಕಮ್ಮು ಕೂಡ ತೆಳುವಾಗಿ ಪೀಸ್ ಕಟ್ ಮಾಡ್ಕೋಬೇಕು. ಮತ್ತು ಕ್ಯಾಬೇಜನ್ನು ತುಂಬ ತೆಳುವಾದ ಪೀಸಲ್ಲಿ ಕಟ್ ಮಾಡ್ಕೋಬೇಕು. ಇದಕ್ಕೆ ನಾನು ಆಪ್ಷನಲ್ಲು ಹಾಕೊಂಡ್ರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಆನಿಯನ್ ಸೊಪ್ಪನ್ನ ಕೂಡ, ಅಂದರೆ ಈರುಳ್ಳಿ ಸೊಪ್ಪು ಅಂತ, ಅದನ್ನು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಸೊ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಒಂದು ಬಾಣಲಿಲಿ. ಇದಕ್ಕೆ 1 ಸ್ಪೂನ್ ಕಡಲೆಬೀಜ ಮತ್ತು 1 ಸ್ಪೂನು ಉದ್ದಿನಬೇಳೆ ಹಾಕ್ತಿದ್ದೀನಿ. ಸೊ ಇದಾದಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನು ಸಾಸಿವೆ, ಎರಡನ್ನೂ ನಾನು ಹಾಕ್ತಿದ್ದೀನಿ. ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸರಿ ಮಾಡ್ಕೊತೀನಿ ಚಿತ್ರಾನ್ನ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಾನು ಒಂದು 2ರಿಂದ 3 ಹಸಿಮೆಣ್ಸಿನ್ಕಾಯಿ ಉದ್ದ ಕಟ್ ಮಾಡಿಕೊಂಡಿರೋ ಅಂತಹ ಹಸಿಮೆಣ್ಸಿನ್ಕಾಯಿನ ನಾನು ಇವಾಗ ಬಾಣಲಿಗೆ ಹಾಕ್ತಿದ್ದೀನಿ. ಇದು ಸ್ವಲ್ಪ ಕ್ರಿಸ್ಪಿ ಆಗಲಿ. ಅದಾದಮೇಲೆ ಆನಿಯನ್ನ ಹಾಕ್ಕೋಬೇಕಾಗುತ್ತೆ. ಸೊ ಆನಿಯನ್ ಅಷ್ಟೇ ಉದ್ದನೇ ಕಟ್ ಮಾಡಿರೋದು. ಸೊ ನಾನು ಎಲ್ಲ ತರಕಾರಿನೂ ಉದ್ದುದ್ದನೇ ಕಟ್ ಮಾಡಿರೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ. ಸೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ, ಸೊ ಇದಕ್ಕೆ ನಾನು ಕ್ಯಾಬೇಜನ್ನ ಹಾಕ್ತಿದ್ದೀನಿ. ಕ್ಯಾಬೇಜ್ ನೋಡಿ ಎಷ್ಟು ತೆಳುವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಯಾಕಂದರೆ ಬೇಗ ಬೇಯಬೇಕಲ್ವ ಅದು ಸ್ವಲ್ಪ. ಇಲ್ಲಾಂದರೆ ದಪ್ಪ ಇದ್ದರೆ ಬೇಯಲ್ಲ. ಸೊ ನೋಡಿ, ನಾನು ಕ್ಯಾರೆಟು ಕೂಡ ತುಂಬ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಬೇಜು ಮತ್ತು ಕ್ಯಾರೆಟ್ನ ಉದ್ದುದ್ದ ತೆಳುವಾಗಿ ಕಟ್ ಮಾಡ್ಕೋಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ತೆಳುವಾಗಿ ಕಟ್ ಮಾಡ್ಕೋಬೇಕು. ಸೊ ನಾವು ಒಗ್ಗರಣೆ ಏನು ಬೇಯಿಸ್ತಾವಲ್ವ ಅಷ್ಟರಲ್ಲೇ ಅದು ಫ್ರೈ ಆಗಿಬಿಡುತ್ತೆ. ಸೊ ದಪ್ಪ ಇದ್ಬಿಟ್ರೆ ಅದು ಫ್ರೈ ಆಗಲ್ಲ ಅಷ್ಟೊಂದು. ಸೊ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಕೂಡ ಹಾಕ್ತಿದ್ದೀನಿ. ನೋಡಿ, 1 ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ 1 ನಾಟಿ ಟೊಮೊಟೊ ಹಾಕ್ತಿದ್ದೀನಿ. ಅದು ಕೂಡ ಅಷ್ಟೇ, ಎಷ್ಟು ತೆಳುವಾಗುತ್ತೋ ಅಷ್ಟು. ಮತ್ತು ಸ್ಪ್ರಿಂಗ್ ಆನಿಯನ್ನು, ಇದು ಆಪ್ಷನಲ್ಲು, ಹಾಕೊಳ್ಳೋದಾದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಒಟ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹೆಲ್ತಿ ಫುಡ್ ಅಲ್ವಾ, ಸೊ ಹಂಗಾಗಿ ನಾನು ಹಾಕಿದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಈ ಮಿಶ್ರಣಕ್ಕೆ ಮತ್ತು ರೈಸ್ಗೆ ಹಾಕಿರ್ತೀವಿ. ಸೊ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೋಬೇಕು. ಇದಾದಮೇಲೆ ನಾನು 1 ಸ್ಪೂನ್ ಗರಂ ಮಸಾಲ ಹಾಕ್ತಿದ್ದೀನಿ, 1 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ತಿದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನು ಹಳದಿ ಪೌಡ್ರು, ಅರಿಶಿನ ಪುಡಿ, ಮತ್ತು 2 ಹೋಳು ನಿಂಬೆ ರಸನ ನಾನು ಹಾಕ್ತಿದ್ದೀನಿ. ನೋಡಿ, 2 ಹೋಳು ನಿಂಬೆ ರಸನ ಹಾಕಬೇಕು. ಹುಳಿ ಎಷ್ಟು ನೋಡ್ಕೊಳ್ಳಿ, 1 ಟೊಮೊಟೊ ಹಾಕಿರೋದ್ರಿಂದ. ಸೊ 2 ನಿಂಬೆಹಣ್ಣು ಹೋಳು ಬೇಕಾಗುತ್ತೆ. ಇದಾದಮೇಲೆ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಿಬಿಟ್ಟು ಇನ್ನೇನು ನಾವು ರೈಸ್ನ ಮಾಡಿಟ್ಕೊಂಡಿರ್ತೀವಲ್ವ, ಸೊ ಅದನ್ನು ನಾವು ಉದುರಾಗಿ ರೈಸ್ ಮಾಡಿಟ್ಕೊಂಡು, ಸೊ ಅದನ್ನು ನಾವು ನೀಟಾಗಿ ಕಲಿಸ್ಬೇಕು. ನೀಟಾಗಿ ಕಲಿಸಿದ್ರೆ ಎಲ್ಲನೂ ಅದು ಮಸಾಲ ಮತ್ತು ಅದೆಲ್ಲನೂ ಅದಕ್ಕೆ ರೈಸ್ಗೆ ಇಟ್ಕೊಳ್ಳುತ್ತೆ. ಸೊ ಇದಾದಮೇಲೆ ಒಂದು ತಟ್ಟೆಗೆ ಸರ್ವ್ ಮಾಡಿಬಿಡಿ. ನೋಡಿ ಹೆಂಗೆ ಬಂದಿದೆ ಚಿತ್ರಾನ್ನ. ಬಟ್ ಅದು ತುಂಬ ಯೆಲ್ಲೋ ಕಲರ್ ಕಾಣಿಸ್ತಾ ಇಲ್ಲ ಅದು ವೀಡಿಯೋದಲ್ಲಷ್ಟು. ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಅದಕ್ಕೆ ನಾನು ಕಾಯಿ ಚಟ್ನಿನ ಹಾಕ್ತಿದ್ದೀನಿ. ಸೊ ನೋಡಿ, ಇದು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.